ನಮಸ್ತೆ, ನಾನು ಡಾಕ್ಟರ್ ಸುಜಾತಾ ಪಾಟೀಲ್, ಕನ್ಸಲ್ಟೆಂಟ್ ಇನ್ ಪ್ರಸೂತಿ ತಂತ್ರ ಸ್ತ್ರೀರೋಗ ವಿಭಾಗ, ರಾಮಯ್ಯ ಆಯುರ್ವೇದ ಆಸ್ಪತ್ರೆ, ಬೆಂಗಳೂರು. ನಾನಿವತ್ತು ಮಾಡುವ ವಿಧಾನ ನುಚ್ಚುಂಡೆಗಳು. ಇದೊಂದು ಸಾತ್ವಿಕ ಆಹಾರವೆಂದು ಹೇಳುತ್ತೆ. ಇದು ಯಾವುದೇ ಥರದ ಎಣ್ಣೆ ಪದಾರ್ಥವಾಗಲಿ ಅಥವಾ ಪೌಷ್ಟಿಕ ಪ್ರೊಸೆಸ್ ಫುಡ್ ಆಗಲಿ ಇರುವುದಿಲ್ಲ. ಇದು ಓನ್ಲಿ ಧನಧಾನ್ಯ ಅಥವಾ ಕಾಳುಗಳನ್ನು ಬಳಸಿ ಮಾಡುವಂಥದ್ದಕ್ಕೆ ನುಚ್ಚುಂಡೆ ಅನ್ನುತ್ತೇವೆ. ಬನ್ನಿ ವೀಕ್ಷಕರೇ, ನೋಡೋಣ ನುಚ್ಚುಂಡಿಗೆ ಮಾಡುವ ಪದಾರ್ಥಗಳು ಏನೆಂದರೆ 1 ಕಪ್ ತೊಗರೆಬೇಳೆ, 1 ಕಪ್ ಹೆಸರುಬೇಳೆ, ಅರ್ಧ ಕಪ್ ಕಡಲೆಬೇಳೆ, ಅರ್ಧ ಕಪ್ ತುರಿದ ಹಸಿ ತೆಂಗು, ಜೀರಿಗೆ 1/4 ಚಮಚ, ಅಚ್ಚ ಖಾರದ ಪುಡಿ ಅರ್ಧ ಚಮಚ, ಅರಿಶಿಣ 1/4 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ಚಿಕ್ಕದಾಗಿ ಹೆಚ್ಚಿರುವಂತಹ ಹಸಿಮೆಣಸಿನಕಾಯಿ ಅರ್ಧ ಚಮಚ, ಚಿಕ್ಕದಾಗಿ ಹೆಚ್ಚಿರುವಂತಹ ಸಬ್ಬಸಿಗೆ ಸೊಪ್ಪು 1 ಕಪ್ಪು, ಚಿಕ್ಕದಾಗಿ ಹೆಚ್ಚಿರುವಂತಹ ಹಸಿ ಕೊತ್ತಂಬರಿ ಅರ್ಧ ಕಪ್ಪು. ಈ ನುಚ್ಚುಂಡೆ ಮಾಡೋದು ಯಾವ ಥರ ಅಂತ ನೋಡೋಣ. ಮೊದಲಿಗೆ ಈ ಮಿಕ್ಸರ್ ಜಾರನ್ನು ತಗೊಳ್ಳೋಣ ಬನ್ನಿ. ತೊಗರೆಬೇಳೆ ನೆನೆಸಿರುವಂಥದ್ದು, ಹೆಸರುಬೇಳೆ ನೆನೆಸಿರುವಂಥದ್ದು, ಅರ್ಧ ಕಪ್ ನೆನೆಸಿರುವಂತಹ ಕಡಲೆಬೇಳೆ, ಅರ್ಧ ಕಪ್ ತುರಿದ ಹಸಿ ಕೊಬ್ಬರಿ, ಮುಕ್ಕಾಲು ಚಮಚ ಜೀರಿಗೆ, ಅರಿಶಿಣ, ಹಸಿಮೆಣಸಿನಕಾಯಿ 1 ಚಮಚದಷ್ಟು. ಇದನ್ನೆಲ್ಲನೂ ಕೋರ್ಸ್ ಪೌಡರ್ ಆಗಿ ತರಿತರಿಯಾಗಿ ಮಿಕ್ಸಿ ಮಾಡಿಕೊಳ್ಳೋಣ. ಇದು ತರಿತರಿಯಾಗಿ ಆಗಿದೆ. ಇದನ್ನು ಒಂದು ಬೌಲಲ್ಲಿ ಹಾಕೋಣ. ಚಿಕ್ಕದಾಗಿ ಹೆಚ್ಚಿರುವಂತಹ ಈರುಳ್ಳಿ, 1/4 ಕಪ್ ಈರುಳ್ಳಿಯನ್ನು ಇದ್ರ ಜೊತೆಗೆ ಮಿಕ್ಸ್ ಮಾಡೋದು. ಸಬ್ಬಸಿಗೆ ಚಿಕ್ಕದಾಗಿ ಹೆಚ್ಚಿರುವಂತಹ ಸಬ್ಬಸಿಗೆ ಇದರಲ್ಲಿ ಸೇರಿಸೋಣ. ಹಾಗೆ ಚಿಕ್ಕದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ 1 ಚಮಚ, ಸ್ವಲ್ಪ ಅರಿಶಿಣ, ಹಾಗೆ 3-4 ಹಸಿಮೆಣಸಿನಕಾಯಿ ಚಿಕ್ಕದಾಗಿ ಹೆಚ್ಚಿರುವಂತಹ ಹಸಿಮೆಣಸಿನಕಾಯಿ ಇದರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಸ್ವಲ್ಪ ಜೀರಿಗೆ, ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಪದಾರ್ಥಗಳನ್ನು ಮಿಕ್ಸ್ ಮಾಡಿ ರೆಡಿಯಾಗಿದೆ. ಈ ರೀತಿ ಇದೆ. ಬನ್ನಿ ಇದ್ರ ಮೇಲೆ ಉಂಡೆ ಕಟ್ಟೋಣ. ಹೇಗೆ ಉಂಡೆ ಕಟ್ಟೋದು ಅಂತ ನೋಡೋಣ. ಬನ್ನಿ ವೀಕ್ಷಕರೇ, ಈ ನುಚ್ಚುಂಡೆಯನ್ನು ನಾವು ಇಡ್ಲಿ ಪಾತ್ರೆಯಲ್ಲಿ ಇಡೋಣ. ಇದಕ್ಕೆ ಮೊದಲು ಇಡೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಬೇಕು. ಕೈಯಿಂದ ಹಚ್ಚಿದ್ರೆ ತುಂಬ ಅನುಕೂಲ. ಸ್ವಲ್ಪ ಸ್ವಲ್ಪ ಈ ಮಾಡಿರುವಂತಹ ಉಂಡೆ ಒಂದೊಂದಾಗಿ ಇಡ್ಲಿ ಪಾತ್ರೆಗೆ ಇಡೋಣ. ಸಾಫ್ಟಾಗಿರುತ್ತೆ, ಮೆತ್ತಗಾಗಿಡಿ. ಹಾಗೆ ಇನ್ನೊಂದು ಪಾತ್ರೆಗೆ ಹಾಕೋಣ.
ನಾವು ಮೊದಲೇ ಇದರಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಸಿಮ್ಮಾಗಿ ಇಟ್ಟು ಕುದಿಯೋಕ್ಕೆ ಬಿಟ್ಟಿದ್ವಿ. ಸೊ ಇದರಲ್ಲಿ ರೆಡಿಯಾಗಿರುವಂತಹ ನುಚ್ಚಿನ ಉಂಡೆಗಳನ್ನು ಈ ಪಾತ್ರೆಯಲ್ಲಿ ಇಡೋಣ. ನಿಧಾನವಾಗಿ ಬಿಸಿಯಾಗಿರುತ್ತೆ. ಸೊ ಇದನ್ನು ಸಿಮ್ಮಲ್ಲಿ 15 ನಿಮಿಷ ಬೇಯಿಸೋದ್ರಿಂದ ಇದು ಚೆನ್ನಾಗಿ ಬೇಯುತ್ತದೆ. ಸೊ ಹಾಗಾಗಿ 15 ನಿಮಿಷ ಸಿಮ್ಮಲ್ಲಿ ಬೇಯಿಸೋದು ಒಳ್ಳೆಯದು. ಬನ್ನಿ ವೀಕ್ಷಕರೇ ನೋಡೋಣ. 15 ನಿಮಿಷ ಆಯಿತು. ನುಚ್ಚುಂಡೆ ಬೇಯ್ದಿರ್ಬೋದು. ಸೊ ಓಪನ್ ಮಾಡೋಣ. ನೋಡಿ ತುಂಬ ಚೆನ್ನಾಗಿ ಹದವಾಗಿ ಬೇಯ್ದಿದೆ. ಸೊ ಇದನ್ನು ಒಂದೊಂದಾಗಿ ತೆಗೆದುಬಿಡೋಣ. ಸೊ ನೋಡಿ ಈ ಥರ ಬೇಯ್ದಿರುವಂಥ ನುಚ್ಚುಂಡೆ. ಸೊ ನೋಡಿ ಇದನ್ನು ನುಚ್ಚುಂಡೆ ರೆಡಿಯಾಗಿದೆ. ಸೊ ಇದನ್ನು ಅತ್ಯಂತ ಪೌಷ್ಟಿಕಾಂಶಗಳಿಂದ ಕೂಡಿರುತ್ತದೆ. ಇದನ್ನು ನೀವು ಹೇಗೆ ತಿನ್ನಬೇಕು ಅಂದರೆ ಹಿತವಾಗಿ ತಿನ್ನಬೇಕು, ಹಾಗೆ ಮಿತವಾಗಿ ತಿನ್ನಬೇಕು. ಇದು ರುಚಿಕರವಾದ ಸ್ವಾದ ಅಂತ ಅನಿಯಮಿತವಾಗಿ ಸೇವಿಸಿದರೆ ಕೂಡ ಇದನ್ನು ಅಜೀರ್ಣಕ್ಕೆ ಕಾರಣವಾಗುತ್ತದೆ. ಹಾಗೆ ಚಿಕ್ಕ ಮಕ್ಕಳು ನೀವು ದಿನಾಲು ಒಂದು ಮಧ್ಯಾಹ್ನ ಅಥವಾ ಬೆಳಿಗ್ಗೆ ಉಪಹಾರಕ್ಕೆ ಸೇವಿಸಬಹುದು. ಹಾಗೆ ಮಧ್ಯವಯಸ್ಕರು ಅಥವಾ ವಯಸ್ಸಾದವರು 2 ಅಥವಾ 3ರಿಂದ ಸೇವಿಸಬಹುದು. ಹಾಗೆ ಯಾವುದೇ ಪದಾರ್ಥ ಅತಿಯಾಗಿ ತಿನ್ನುವುದರಿಂದ ಅದು ತುಂಬ ರೋಗಕ್ಕೆ ಅನುಕೂಲ ಮಾಡಿಕೊಡುತ್ತದೆ. ಹಾಗಾಗಿ ಹಿತವಾಗಿ ತಿನ್ನಬೇಕು, ಮಿತವಾಗಿ ತಿನ್ನಬೇಕು ಅಂತ ಒಂದು ಹೇಳಕ್ಕೆ ಬಯಸ್ತೇನೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ನುಚ್ಚುಂಡೆಗಳನ್ನು ಹೇಗೆ ನಾವು ಶಾರ್ಟಾಗಿ ನಿಮಗೆ ಬೆಳಗಿನ ಉಪಹಾರವನ್ನು ತೋರಿಸಿದ್ದೇವೆ. ಇದೇ ರೀತಿ ನೀವು ಮುಂದಿನ ಕಾರ್ಯಕ್ರಮದಲ್ಲಿ ಸಾತ್ವಿಕ ಆಹಾರ ಬಗ್ಗೆ ತಿಳಿದುಕೊಳ್ಳೋಣ.